ಎಲ್ಲರಿಗೂ ನಮಸ್ಕಾರಗಳು. ನಾನು ನಿಮ್ಮ ಅಕ್ಷಯ್. ನೀವು ನೋಡ್ತಾ ಇದ್ದೀರಾ ಅಕ್ಷಯ್ ಸ್ಪೋರ್ಟ್ಸ್ ಇನ್ ಕನ್ನಡ. ಇವತ್ತಿನ ಟಾಪ್ 5 ಕ್ರಿಕೆಟಿಂಗ್ ಲೇಟೆಸ್ಟ್ ಅಪ್ಡೇಟ್ ತಗೊಂಡ್ಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನು ಆಲ್ ಇಟ್ಕೊಳ್ಳೋದು ಮರಿಬೇಡಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡೋದು ಕೂಡ ಮರಿಬೇಡಿ. ಇನ್ನು ಸ್ಟ್ರೈಟ್ ಆಗಿ ಅಪ್ಡೇಟ್ ನಂಬರ್ 1 ಕಡೆಗೆ ಹೋಗೋದಾದ್ರೆ, ಇದೀಗ ಲೇಟೆಸ್ಟ್ ಬ್ರೇಕಿಂಗ್ ನ್ಯೂಸ್ ಆದ್ರೆ ಬರ್ತದೆ. ಏನಪ್ಪಾ ಬ್ರೇಕಿಂಗ್ ನ್ಯೂಸ್ ಅಂತಂದ್ರೆ, ನಮ್ಮ ಜೈಸಾ ಅವರು ICCಗೆ ಅಧ್ಯಕ್ಷರಾಗಿದ್ದಾರೆ ಅಂತಾನೆ ಹೇಳ್ಬೇಕು. ಅವನ ಅಜ್ಜಿ ICCಗೆ ಅಧ್ಯಕ್ಷರಾಗಿದ್ದಾರೆ ಜೈಸಾ. ಮತ್ತು ಮುಂದೆ ಬರ್ತಿರೋ ಚಾಂಪಿಯನ್ಸ್ ಟ್ರೋಫಿ ಪಾಕಿಸ್ತಾನದಲ್ಲಿ ನಡೆಯುತ್ತಿರೋ ಕಾರಣದಿಂದಾಗಿ ಪಾಕಿಸ್ತಾನಕ್ಕೆ ನಾವು ಬರುವುದಿಲ್ಲ ಅನ್ನುವುದು ಕನ್ಫರ್ಮ್ ಆಗಿದೆ ಅಂತಾನೆ ಹೇಳ್ಬೇಕು. ಅವನ ಅಜ್ಜಿ ಪಾಕಿಸ್ತಾನದವ್ರಂತೂ ಮರ್ತ ಬಿಡ್ಬೇಕು. ಪಾಕಿಸ್ತಾನಕ್ಕೆ ನಮ್ಮ ಭಾರತ ತಂಡ ಆದ್ರೆ ಚಾಂಪಿಯನ್ಸ್ ಟ್ರೋಫಿ ಆಡಕ್ಕೆ ಹೋಗಲ್ಲ. ಹೊರಗಡೆ ಇಟ್ಟರು ಇಡ್ಬೋದು ಮತ್ತು ಇಟ್ಟರೆ ಆಡ್ತಾರೆ. ಮತ್ತು ಚಾಂಪಿಯನ್ಸ್ ಟ್ರೋಫಿಗೆ ಭಾರತ ಹೋಗಲಿಕ್ಕೆ TRP ಸಿಗಲ್ಲ ಮತ್ತು ಒಳ್ಳೆ ವ್ಯೂಸ್ ರ್ಯಾಂಕಿಂಗ್ ಕೂಡ ಸಿಗಲ್ಲ. ಸ್ಟೇಟ್ ನಂಬರ್ 2 ನೋಡೋದಾದ್ರೆ, ಕನ್ನಡಿಗ KL ರಾಹುಲ್ ಆದ್ರೆ ವಿರಾಟ್ ಕೊಹ್ಲಿ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಆದ್ರೆ ಕೊಟ್ಟಿದ್ದಾರೆ. ಏನಪ್ಪಾ ಅಂತಂದ್ರೆ, ವಿರಾಟ್ ಕೊಹ್ಲಿ T20 ಇಂಟರ್ನ್ಯಾಷನಲ್ ಮತ್ತು ODI ಇಂಟರ್ನ್ಯಾಷನಲ್, ಟೆಸ್ಟ್ ಇಂಟರ್ನ್ಯಾಷನಲ್ಗೆ ಎಂಟ್ರಿ ಕೊಟ್ಟು 16 ವರ್ಷ ಆಗಿರುವುದು ನಿಮಗೆಲ್ಲ ಗೊತ್ತೇ ಇದೆ. ಈ ಕಾರಣದಿಂದಾಗಿ ವಿರಾಟ್ ಕೊಹ್ಲಿ ಬಗ್ಗೆ KL ರಾಹುಲ್ ಆದ್ರೆ ಒಂದು ಸ್ಟೇಟ್ಮೆಂಟ್ ಆದ್ರೆ ಕೊಟ್ಟಿದ್ದಾರೆ. ಏನ್ ಸ್ಟೇಟ್ಮೆಂಟ್ ಅಪ್ಪ ಅಂತಂದ್ರೆ, ಜಗತ್ತಿನಲ್ಲಿ ಯಾವ್ದಾದ್ರು ಒಬ್ಬ ಬ್ಯಾಟ್ಸ್ಮನ್ ಸೋಲೋ ಪಂದ್ಯವನ್ನು ಗೆಲ್ಲಿಸೋ ಬ್ಯಾಟ್ಸ್ಮನ್ ಯಾರಾದ್ರೂ ಇದ್ರೆ ಅದು ವಿರಾಟ್ ಕೊಹ್ಲಿ ಮಾತ್ರ ಎಂದು KL ರಾಹುಲ್ ಆದ್ರೆ ಹೇಳಿದ್ದಾರೆ. ಇನ್ನು ಅಪ್ಡೇಟ್ ನಂಬರ್ 3 ನೋಡೋದಾದ್ರೆ, ಪಿಯೂಷ್ ಚಾವ್ಲಾ ಅವರು ವಿರಾಟ್ ಕೊಹ್ಲಿ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಆದ್ರೆ ಕೊಟ್ಟಿದ್ದಾರೆ. ಏನಪ್ಪಾ ಸ್ಟೇಟ್ಮೆಂಟ್ ಅಂದ್ರೆ, ವಿರಾಟ್ ಕೊಹ್ಲಿ 10-15 ವರ್ಷಗಳ ಹಿಂದೆ ಯಾವ ರೀತಿ ನಾವು ಒಡನಾಟದಲ್ಲಿ ಇದ್ದೇವೋ ಅದೇ ರೀತಿ ಈಗಲೂ ಕೂಡ ಇದ್ದೇವೆ. ಮತ್ತು ವಿರಾಟ್ ಕೊಹ್ಲಿ ಒಬ್ಬ ಒಳ್ಳೆಯ ಆಟಗಾರ. ಅವನಂತ ಆಟಗಾರ ನಮ್ಮ ಭಾರತಕ್ಕೆ ಸಿಕ್ಕಿದ್ದು ಅದೃಷ್ಟ ಎಂದು ಪಿಯೂಷ್ ಚಾವ್ಲಾ ಆದ್ರೆ ಹೇಳಿದ್ದಾರೆ. ಅಪ್ಡೇಟ್ ನಂಬರ್ 4 ನೋಡೋದಾದ್ರೆ, ಧ್ರುವ್ ಜುರೇಲ್ ಒಂದು ಸ್ಟೇಟ್ಮೆಂಟ್ ಆದ್ರೆ ಕೊಟ್ಟಿದ್ದಾರೆ. ಏನಪ್ಪಾ ಅಂತಂದ್ರೆ ಸ್ಟೇಟ್ಮೆಂಟ್, ಈ ಬಾರಿ ನನ್ನ ರಾಜಸ್ಥಾನ್ ರಾಯಲ್ಸ್ ತಂಡ ರೀಟೇನ್ ಏನಾದ್ರೂ ಮಾಡಿಲ್ಕ ಅಂದ್ರೆ ನಾನು ಯಾವ IPL ಟೀಮ್ ಮತ್ತು ಯಾವ IPL ಟೀಮ್ ಮೇಲೂ ಆಸೆ ಇಟ್ಟಿಲ್ಲ ಮತ್ತು ನಾನು ಯಾವ ಟೀಮ್ಗೆ ಬೇಕಾದ್ರೂ ಹೋಗೋಕೆ ರೆಡಿ ಆಗಿದ್ದೇನೆ ಎಂದು ಧ್ರುವ್ ಜುರೇಲ್ ಆದ್ರೆ ಹೇಳಿದ್ದಾರೆ. ಇನ್ನು ಲಾಸ್ಟ್ ಕೊನೆಯ 5ನೇ ಅಪ್ಡೇಟ್ ನೋಡೋದಾದ್ರೆ, ದಿನೇಶ್ ಕಾರ್ತಿಕ್ ಅವರು ಒಂದು ಸ್ಟೇಟ್ಮೆಂಟ್ ಆದ್ರೆ ಕೊಟ್ಟಿದ್ದಾರೆ. ಏನಪ್ಪಾ ಅಂತಂದ್ರೆ, ಭಾರತಕ್ಕೆ ರೋಹಿತ್ ಶರ್ಮಾ ಮತ್ತು ಶುಭ್ಮನ್ ಗಿಲ್ ಆದ್ರೆ ಓಪನರ್ ಮಾಡ್ತಾರೆ. ಇವರ ನಂತರ ಯಾರಪ್ಪ ಬ್ಯಾಕಪ್ ಪ್ಲೇಯರ್ ಅಂದ್ರೆ ಅದು ಜೈಸ್ವಾಲ್ಗೆ ಇದೊಂದು ಒಳ್ಳೆಯ ಅವಕಾಶ. ಮತ್ತು ಜೈಸ್ವಾಲ್ ಏನಾದರೂ ಒಳ್ಳೆಯ ಬ್ಯಾಕಪ್ ಕೊಡ್ತಾ ಬಂದ್ರೆ ಜೈಸ್ವಾಲ್ಗೆ ಮುಂದೆ ಓಪನರ್ ಆಗುವ ಚಾನ್ಸ್ ಇದೆ ಎಂದು ದಿನೇಶ್ ಕಾರ್ತಿಕ್ ಆದ್ರೆ ಒಂದು ಸ್ಟೇಟ್ಮೆಂಟ್ ಆದ್ರೆ ಕೊಟ್ಟಿದ್ದಾರೆ. ಇನ್ನು ಈ 5 ಅಪ್ಡೇಟ್ ಅಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ.